ಅಂದರೆ ನಂಬಿಕೆ, ನಂಬಿಕೆ ಅಂದರೆ ಮದುವೆ. ಮದುವೆ ಅನ್ನೋದು ಒಂದು ಕವನೆಂಟ್, ಒಂದು ಒಡಂಬಡಿಕೆ. ಇವು ನಿಂತಿರೋದು ಭರವಸೆಯ ಮೇಲೆ. ಗಂಡನ ಮೇಲಿರುವ ಭರವಸೆಯನ್ನು ಹೆಂಡತಿ ಕಳ್ಕೊಂಡ್ರೆ, ಹೆಂಡತಿಯ ಮೇಲಿರುವ ಭರವಸೆಯನ್ನು ಗಂಡ ಕಳೆದುಕೊಂಡ್ರೆ ಆ ಮದುವೆ ಆಗೋದಿಲ್ಲ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡುವಂಥ ವಿಷಯ, ಹೌ ಟು ಹ್ಯಾಂಡಲ್ ದ ಅನ್ಫೇತ್ಫುಲ್ನೆಸ್ ಇನ್ ದ ಫ್ಯಾಮಿಲಿ. ಪ್ರೈಸ್ ಲಾರ್ಡ್. ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಕುಟುಂಬ ಎನ್ನುವ ಸಂಚಿಕೆಗೆ ನಿಮ್ಮನ್ನು ಬರಮಾಡುತ್ತಿದ್ದೇನೆ. ಪ್ರಿಯರೇ, ನನಗೆ ಬಹಳ ಒಂದು ಸಂತೋಷವುಳ್ಳ ವಿಷಯ, ನಿಮ್ಮೊಂದಿಗೆ ಈ ರೀತಿಯಾದ ವಿಷಯಗಳನ್ನು ಮಾತನಾಡಲಿಕ್ಕೂ ಹಾಗೂ ನಿಮ್ಮೆಲ್ಲರ ಒಂದು ವಿಷಯವನ್ನು ಕೇಳಿ ಅದಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೂ ದೇವರು ಈ ದಿನಗಳಲ್ಲಿ ನನಗೆ ಕೊಟ್ಟ ಕೃಪೆಯನ್ನು ನೆನೆಸಿ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಕಳೆದ ಸಂಚಿಕೆ ಬಹಳಷ್ಟು ಮಂದಿಗೆ ಉಪಯೋಗವಾಗಿತ್ತು. ಅನೇಕರು ನೀವು ಪರ್ಸ್ನಲಿ ನನಗೆ ಮೆಸೇಜ್ ಮಾಡಿದ್ದೀರಾ. ಹಾಗೆ ಅನೇಕರು ತುಂಬ ಜನ ನೀವು ಕಾಲ್ ಫಾರ್ ಮಾಡಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಅಂತ ಕೇಳ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನಮ್ಮ ಪ್ರೇಯರ್ ಟೀಮ್ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದೆ. ಓಕೆ ಪ್ರಿಯರೇ, ಇವತ್ತಿನ ಸಂಚಿಕೆ ಅದು ಹೇಳುವುದಕ್ಕಿಂತ ಮುಂಚೆ ನಾವು ನೋಡುವಂಥ ಒಂದು ವಿಷಯ, ಯಾವುದೋ ಒಂದು ತಂದೆ ತಾಯಿಗೆ ಎಲ್ಲಿಯೋ ಹುಟ್ಟಿದಂಥ ಒಂದು ಹುಡುಗ ಮತ್ತು ಒಂದು ಹುಡುಗಿ ಇಬ್ಬರನ್ನು ತಂದು ಮದುವೆ ಎನ್ನುವಂತಹ ಬಂಧನದಲ್ಲಿ ಬಿಟ್ಟಾಗ ತಂದೆ ತಾಯಿಗಳು ಸೇಫ್ ಫೀಲ್ ಮಾಡ್ತಾರೆ. ಅಂದರೆ ನನ್ನ ಮಗಳು ಇಷ್ಟು ದಿನ ಎಲ್ಲಿ ಹೋಗ್ತಾಳೆ, ಯಾರ ಜೊತೆ ಹೋಗ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ ಎಂಬುದಾಗಿ ಬಹು ಎಚ್ಚರಿಕೆಯಿಂದ ಜೋಪಾನ ಮಾಡಿಕೊಂಡಂಥ ತಂದೆ ತಾಯಿಗಳು ಇವತ್ತು ಈ ಮದುವೆ ಎನ್ನುವ ಆಚಾರ ಮುಗಿದ ನಂತರ ಗಂಡನ ಜೊತೆಗೆ ಕಳಿಸಿಕೊಡುವಂಥ ಪದ್ಧತಿಯನ್ನು ನೋಡ್ತೇವೆ. ಅದು ಬೇರೆ ಏನೂ ಅಲ್ಲ, ಟ್ರಸ್ಟ್, ನಂಬಿಕೆ. ಯಾಕೆಂದರೆ ನಮ್ಮ ಮದುವೆಗಳು ಒಂದು ದೊಡ್ಡ ಆಧಾರ, ಅಂದರೆ ನಮ್ಮ ಮದುವೆಗಳ ಒಂದು ದೊಡ್ಡ ಒಂದು ಅಡಿಪಾಯ ಅಂದರೆ ಅದು ನಂಬಿಕೆ ಆಗಿದೆ. ಯಾಕೆಂದರೆ ಈ ಮದುವೆಯನ್ನು ಮಾಡಿದೆ, ಅದನ್ನು ಸ್ಥಾಪಿಸುವುದೇ ಯೇಸು ಸ್ವಾಮಿಯಾಗಿದ್ದಾರೆ. ಪ್ರಿಯರೇ, ಇವತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ಮದುವೆಗಳು ಅನೇಕ ಕಾಲಗಳ ನಂತರ ಅಥವಾ ತಿಂಗಳುಗಳ ನಂತರ ಈ ಟ್ರಸ್ಟ್ ಅನ್ನೋದನ್ನ ಕಳ್ಕೊಂಡು ಬಹಳ ಒಂದು ಗಾಳಿಪಟದ ಹಾಗೆ ನೆಲೆ ನಿಲ್ಲದೆ ನಿಂತಿರುವಂಥ ಅವಸ್ಥೆನ ನಾವು ನೋಡ್ಬೋದು. ಹಾಗಾದರೆ ಪ್ರಿಯರೇ, ಇವತ್ತು ನಾವು ನೋಡುವಂಥ ವಿಷಯ, ಇವತ್ತು ಮತ್ತು ಬರುವ ಸಂಚಿಕೆಯಲ್ಲಿ ನಾವು ನೋಡುವಂಥ ವಿಷಯ, ಮ್ಯಾರೇಜಲ್ಲಿ ಬರುವಂಥ ಅನ್ಫೇತ್ಫುಲ್ನೆಸ್. ಅಂದರೆ ನಾವು ನೋಡ್ಬೋದು ನಂಬಿಗಸ್ತಕ್ಕೆ ಇಲ್ಲದೆ ಇರುವುದು. ಯಾವುದರಿಂದೆಲ್ಲ ಬರುತ್ತೆ, ಹೇಗೆ ಬರುತ್ತೆ, ಕಾರಣಗಳೇನು, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು, ಒಂದು ಗಂಡನಾಗಿ ಒಂದು ಹೆಂಡತಿಯಾಗಿ ನಮ್ಮ ಪಾತ್ರಗಳೇನು, ಮದುವೆಯನ್ನು ಕಟ್ಟುವುದರಲ್ಲಿ, ಮನೆಯನ್ನು ಕಟ್ಟುವುದರಲ್ಲಿ ನಮ್ಮ ಪಾತ್ರಗಳೇನೆಂಬುದಾಗಿ ನೋಡ್ಲಿಕ್ಕೆ ಹೋಗೋಣ. ಪ್ರಿಯರೇ, ನಾವು ನೋಡ್ದೋ ಮದುವೆ ಅನ್ನುವಂಥ ಒಂದು ಕಾರ್ಯ ಅದು ಯೇಸು ಸ್ವಾಮಿಯಿಂದ ಸ್ಥಾಪಿತವಾದದ್ದು. ಅದು ಬೇರೆ ಏನೂ ಅಲ್ಲ, ಬಹಳ ಒಂದು ಕ್ಯೂರಿಯಾಸಿಟಿ ನಮ್ಮ ಮ್ಯಾರೇಜ್ದು ಮ್ಯಾಕ್ಸ್ ಕಲೀಲಿಕ್ಕೆ 1+1 ಅದು ಆ್ಯಕ್ಚುಲಿ ನಾವು ನೋಡ್ತೇವೆ 2 ಎಂಬುದಾಗಿ. ಆದರೆ ನಮ್ಮ ಮ್ಯಾರೇಜ್ನಲ್ಲಿ ಹಾಗಲ್ಲ, 1+1 = 1. ಅಂದರೆ ಒಂದೇ ಶರೀರ, ಒಂದೇ ಶರೀರವಾಗಿ ಮಾರ್ಪಡಿಸ್ತಾರೆ. ಹಾಗಾದರೆ ಇವರಿಬ್ಬರು ಇಬ್ಬರಲ್ಲ, ಇವತ್ತಿನಿಂದ ಇವರು ಒಬ್ಬರೇ ಆಗಿದ್ದಾರೆ, ಒಂದೇ ಶರೀರವಾಗಿದೆ ಎಂಬುದಾಗಿ ಹೇಳಿ ಡಿಕ್ಲರೇಷನ್ ಕೊಡುವಂಥದ್ದೇ ಮ್ಯಾರೇಜ್ ಆಗಿದೆ. ಹಾಗಾದರೆ ಪ್ರಿಯರೇ, ಈ ಮ್ಯಾರೇಜಲ್ಲಿ ಒಬ್ಬರನ್ನ ಒಬ್ಬರು ಹಿಡ್ಕೊಂಡು ನಿಂತ್ಕೊಳ್ಳುವುದಕ್ಕೆ ಕಾರಣ ಏನೆಂದರೆ ಅವರ ಒಬ್ಬರ ಮೇಲೆ ಇಟ್ಟಂಥ ಒಂದು ವಿಶ್ವಾಸ ಅಥವಾ ನಂಬಿಕೆ. ಈ ದಿನಗಳಲ್ಲಿ ನಾವು ನೋಡ್ಬೋದು, ಈ ನಂಬಿಕೆ ಅನ್ನೋದು, ವಿಶ್ವಾಸ ಎನ್ನುವುದು ಆಗಾಗ ಕಾಣದೇ ಇರುವಂಥ ವಿಷಯ. ಅನೇಕ ವಿಷಯಗಳಿಂದ, ಅನೇಕ ಸಮಸ್ಯೆಗಳಿಂದ ಮನೆಗಳಿಗೆ ಪೆಟ್ಟು ಬೀಳ್ತಿದೆ, ಕುಟುಂಬದ ಮೇಲೆ ಪೆಟ್ಟು ಬೀಳ್ತಿದೆ. ಅಂದರೆ ಅರ್ಥ ಈ ಒಂದು ಭರವಸೆ ಎನ್ನುವಂಥ ಪಿಲ್ಲರ್ಗೆ ಪೆಟ್ಟು ಬೀಳ್ತಿದೆ. ಆ ಪಿಲ್ಲರ್ ವೀಕ್ ಆದರೆ ಯಾವಾಗ ಬೇಕಾದರೂ ಆ ಬಿಲ್ಡಿಂಗ್ ಬೀಳುವ ಸಾಧ್ಯತೆ ಇದೆ. ಹಾಗಾದರೆ ಪ್ರಿಯರೇ, ಇವತ್ತು ನಾವು ನೋಡುವಂಥದ್ದು ಯಾವುದೆಲ್ಲ ಕಾರಣಗಳಿಂದ ಅನ್ಫೇತ್ಫುಲ್ನೆಸ್ ಬರುತ್ತೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯರು ಸಂತೋಷವಾಗಿರಬೇಕಾದ್ರೆ ಅನ್ಫೇತ್ಫುಲ್ನೆಸ್ ಬರಲಿಕ್ಕೆ ಕಾರಣ ಏನು? ಅನ್ಫೇತ್ಫುಲ್ನೆಸ್ ಅನ್ನೋದಾದರೆ ಅನೇಕ ವಿಧದಲ್ಲಿ ನಾವು ನೋಡ್ಬೋದು. ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ನೋಡ್ಬೋದು, ಸಂಬಂಧಗಳಲ್ಲಿ ಸರಿಯಾಗಿ ಇಲ್ಲದೆ ಇರೋದು, ನಂಬಿಗಸ್ತರಾಗಿಲ್ಲದೆ ಇರೋದು. ಇನ್ನೊಂದು ಹಣದ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲದೆ ಇರೋದು, ಸುಳ್ಳುಗಳನ್ನು ಹೇಳುವುದು, ಮತ್ತು ಲೈಂಗಿಕ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲದೆ ಇರುವುದು, ಮತ್ತು ಅವರಿಗೆ ಕೊಡಲ್ಪಟ್ಟಂಥ ರೆಸ್ಪಾನ್ಸಿಬಿಲಿಟಿಯ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲದಿರೋದು. ಹಾಗಾದರೆ ಪ್ರಿಯ ಇದನ್ನೆಲ್ಲ ಸೇರಿಸಿ ನಾನು ಹೇಳ್ತಾ ಇದ್ದೇನೆ ಅನ್ಫೇತ್ಫುಲ್ನೆಸ್ ಇನ್ ಮ್ಯಾರೇಜ್. ಹಾಗಾದರೆ ನಾವು ನೋಡ್ಬೋದು ಏನಾಗಿರ್ಬೋದು ಕಾರಣ, ಏನು ಕಾರಣಕ್ಕಾಗಿ ಈ ಅನ್ಫೇತ್ಫುಲ್ನೆಸ್ ಬರುತ್ತೆ, ಯಾಕೆ ಒಬ್ರಿಗೊಬ್ಬರು ಹೊಂದಾಣಿಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಏನು ರೀಸನ್ ಇರ್ಬೋದು. ಸೊ ನಾವು ನೋಡ್ತೇವೆ, ಯಾಕೆಂದರೆ ಅನೇಕ ಕೌನ್ಸಿಲಿಂಗ್ ಅನೇಕರು ಬರುವಾಗ ನಾವು ಕೇಳುವಂಥದ್ದು, ಗಂಡನಾದವನು ಹೆಂಡತಿಯನ್ನು ದೂರ್ತಾನೆ, ಹೆಂಡತಿ ಆದವಳು ಗಂಡನನ್ನು ದೂರ್ತಾನೆ. ಫ್ರಮ್ ದ ಡೇ 1 ಕೌಂಟಿಂಗ್ ಇರುತ್ತೆ. ಎಷ್ಟು ವರ್ಷಗಳಾಗಿದ್ರೂ ಪರವಾಗಿಲ್ಲ, ಇವರು ಹೀಗೆ ಹೇಳಿದ್ದಕ್ಕೆ ನಾನು ಹೀಗೆ ಮಾಡಿದೆ, ಹೀಗೆ ಮಾಡಿದ್ದೀನಿ, ಹೀಗೆ ಮಾಡಿದೆ. ಈಗ ಅನೇಕ ರೀತಿಯಾದ ಅವರದೇ ಆದಂತಹ ಅನೇಕ ರೀಸನ್ಸ್ಗಳನ್ನ ಕೊಡ್ತಾರೆ. ಆದರೆ ಆ್ಯಕ್ಚುಲಿ ನೀನು ನೋಡಬೇಕಾಗಿದ್ದು ರಿಯಲ್ ರೀಸನ್ ಏನು,
ಏನೋ ಬೇರೆ ರೀಸನ್ ಇದೆ ಇದಕ್ಕೆ. ಇದನ್ನು ಇವ್ರು ಹೇಳುವಂತಹ ನೆಪಗಳು, ಅವ್ರು ಕೊಡುವಂತಹ ಕಾರ್ಯಗಳು ಅದು ಮೇಲೆ ಕಾಣುವಂಥದ್ದು, ಆದರೆ ಒಳಗಡೆ ತಳಭಾಗದಲ್ಲಿ ಯಾವುದೋ ಒಂದು ಗಟ್ಟಿಯಾದ ರೀಸನ್ಸ್ ಇದೆ. ಪ್ರಿಯರೇ, ನಾನು ಈ ದಿನಗಳಲ್ಲಿ ರಿಜೆಕ್ಷನ್ ಎಂಬ ಟಾಪಿಕನ್ನು ತಗೊಳ್ತಾ ಇದ್ದೇನೆ. ರಿಜೆಕ್ಷನ್ ಎನ್ನುವುದು ನಾವು ಮನುಷ್ಯರಾದ ಮೇಲೆ ಹುಟ್ಟಿದ ಗರ್ಭದಲ್ಲಿರುವಾಗದಿಂದ ನಾವು ಈಗ ಇರುವ ಪ್ರೆಸೆಂಟ್ ಇರುವ ತನಕ ನಾವು ಒಂದಲ್ಲ ಒಂದು ರೀತಿಯಿಂದ ಅನೇಕರಿಂದ ನಿರಾಕರಿಸಲ್ಪಡ್ತಾ ಇದ್ದೇವೆ. ಸೊ ರಿಜೆಕ್ಷನ್ ಎನ್ನುವುದು ಆ ಗರ್ಭದಲ್ಲಿ ಇರುವಾಗದಿಂದ ಶಿಶುಪ್ರಾಯದವರೆಗೆ ಯಾವುದಾದ್ರೂ ಮಕ್ಕಳುಗಳು ಹೆಚ್ಚಾಗಿ ರಿಜೆಕ್ಷನ್ಸ್ಗೆ, ಅಪಹಾಸ್ಯಕ್ಕೆ, ನಿಂದನೆಗೆ, ಅವಮಾನಗಳಿಗೆ ಗುರಿಯಾಗಿದ್ದರೆ ಖಂಡಿತವಾಗ್ಲೂ ನಾನು ಹೇಳ್ತೇನೆ, ಅಂಥವರ ಕುಟುಂಬ ಏನಿದೆ ಅದು ಒಂದು ದೃಢತೆಯಾಗಿ ನಿಲ್ಲೋದಿಲ್ಲ. ಅವರ ಒಳಗಡೆ ಈ ಅನ್ಫೇತ್ಫುಲ್ನೆಸ್ ಬರುವಂಥದ್ದಾಗಿದೆ. ಸೊ ನಾನು ಹೇಳ್ಬೋದು ರಿಜೆಕ್ಷನ್ ಒಂದು ರೂಟ್ ಕಾಸ್ ಆಗಿರ್ಬೋದು. ಯಾಕೆಂದರೆ ಇವರ ಮ್ಯಾರೇಜ್ ಲೈಫಲ್ಲಿ ಅವರು ಫೇತ್ಫುಲ್ನಾಗಿ ನಡ್ಕೊಳ್ಳಿಕ್ಕೆ ಅಥವಾ ಇರುವಂಥ ಕಮಿಟ್ಮೆಂಟಿಗೆ ಅವರು ಸರಿಯಾಗಿ ನಡೀಲಿಕ್ಕಾಗೋದಿಲ್ಲ. ಹಾಗಾದರೆ ನಾನು ಇವತ್ತು ಕೆಲವೊಂದು ಕಾರಣಗಳನ್ನು ನಿಮ್ಮೊಂದಿಗೆ ಹೇಳ್ತೇನೆ, ಯಾಕೆ ಅನ್ಫೇತ್ಫುಲ್ನೆಸ್ ಬರುತ್ತೆ. ಸೊ ನಾನು ಹೇಳ್ಬೋದು ಎಲ್ಲವೂ ಎಲ್ಲ ಕುಟುಂಬದಲ್ಲಿ ಇರೋದಿಲ್ಲ, ಯಾವುದಾದ್ರೂ ಒಂದಿರುತ್ತೆ. ದಯವಿಟ್ಟು ನೀವು ಇದನ್ನು ಹಿಡಿದು ನನ್ನ ಕುಟುಂಬದಲ್ಲಿ ಯಾವುದಿದೆ ಅಂತ ಹುಡುಕಕ್ಕೆ ಹೋಗಬೇಡಿ. ನಮ್ಮ ಕುಟುಂಬದಲ್ಲಿ ಏನಿದೆ ಅಂತ ದೇವ್ರನ್ನ ಕೇಳಿ ಅದನ್ನು ನಾವು ಸಾಲ್ವ್ ಮಾಡೋಕ್ಕೆ ಬಂದಿದ್ದೇವೆ ವಿನಃ ಚೆನ್ನಾಗಿರುವ ಕುಟುಂಬವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ನನ್ನ ಒಂದು ಆಸೆ, ನಮ್ಮ ಬೆರಾಕ ಸಭೆಯ ಒಂದು ಆಸೆ ಏನಂದರೆ ನಮ್ಮ ಎಲ್ಲ ಕ್ರಿಸ್ತೀಯ ಕುಟುಂಬಗಳು ಚೆನ್ನಾಗಿ ಕಟ್ಟಿ ಬೆಳೆದು ಒಂದು ಸಂತೋಷವುಳ್ಳಂಥ ಕುಟುಂಬಗಳಾಗಿ ಒಂದು ತೋಟಗಳ ರೀತಿಯಲ್ಲಿ ಬೆಳಿಬೇಕು. ನಮ್ಮ ಒಳಗಡೆಯಿಂದ ಆರೋಗ್ಯಕರವಾದ ಮಕ್ಕಳುಗಳು ಈಚೆ ಬರಬೇಕು, ಪರಿಶುದ್ಧವಾದ ಸಂತತಿ ಈ ಲೋಕದಲ್ಲಿ ಬರಬೇಕೆನ್ನುವುದೇ ನಮ್ಮ ಆಸೆ ಆಗಿದೆ. ಆದುದರಿಂದ ಪ್ರಿಯರೇ, ದಯವಿಟ್ಟು ನೀವು ಇದನ್ನು ನಿಮ್ಮ ಆರೋಗ್ಯಕರವಾದ ರೀತಿಯಲ್ಲಿ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ನಾವೀಗ ಬರುವಂಥ ಕಾರ್ಯ ಏನೆಂದರೆ ಅನ್ಫೇತ್ಫುಲ್ನೆಸ್ಗೆ ಇರುವಂಥ ಕಾರಣಗಳೇನು. ಮೊದಲನೇದಾಗಿ ಕೋಪ, ಹೆಚ್ಚಾದಂಥ ಕೋಪಗಳು, ಆ ಕೋಪದಿಂದ ಬರುವಂಥ ಪರಿಣಾಮಗಳು ಇದು ಅನ್ಫೇತ್ಫುಲ್ನೆಸ್ಗೆ ಒಂದು ಕಾರಣವಾಗುತ್ತೆ. ಮತ್ತು ಅವರು ತೆಗೆದುಕೊಂಡ ಒಡಂಬಡಿಕೆಯನ್ನು ಸರಿಯಾಗಿ ಪಾಲಿಸ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಇಬ್ಬರು ಕೂಡ ಒಡಂಬಡಿಕೆಯನ್ನು ತೊಗೊಂಡಿರ್ತಾರೆ. ಒಬ್ಬರನ್ನ ಮಾತ್ರ ನಾನಿಲ್ಲಿ ಮಾತನಾಡ್ತಾ ಇಲ್ಲ. ಒಂದು ಪುರುಷ, ಒಂದು ಸ್ತ್ರೀ ಅವರು ಮದುವೆ ಒಳಗಡೆ ಪ್ರವೇಶಿಸುವಾಗ ದೇವರ ಸಮಕ್ಷಮದಲ್ಲೂ ಪರಿಶುದ್ಧಾತ್ಮನ ಸನ್ನಿಧಿಯಲ್ಲೂ ದೇವದೂತರಗಳ ಮಧ್ಯದಲ್ಲಿ ದೇವರ ಒಂದು ಸಾನ್ನಿಧ್ಯದ ಮಧ್ಯದಲ್ಲಿ, ದೇವ ಮಕ್ಕಳ ಮಧ್ಯದಲ್ಲಿ, ಸಭೆಯ ಒಳಗಡೆ ಸಭಾಪಾಲಕರ ಮಧ್ಯದಲ್ಲಿ ತೆಗೆದುಕೊಳ್ಳುವ ಒಂದು ಒಡಂಬಡಿಕೆ ಇದೆ. ಆ ಒಡಂಬಡಿಕೆ ಏನಂದರೆ, ನೀನು ಸುಖ ಕಷ್ಟದಲ್ಲೂ ದುಃಖದಲ್ಲೂ ಎಲ್ಲ ಅವಸ್ಥೆಯಲ್ಲೂ ನಾನು ನಿನ್ನ ಜೊತೆ ಇರ್ತೇನೆ. ಈ ಒಂದು ಒಡಂಬಡಿಕೆಯನ್ನು ಪಾಲಿಸದೇ ಇರೋದು ಅನ್ಫೇತ್ಫುಲ್ನೆಸ್ಗೆ ಒಂದು ರೀಸನ್ ಆಗಿದೆ. ನೀವು ನೋಟ್ ಮಾಡಿ ಇಟ್ಕೊಳ್ರಿ. ಆ್ಯಂಗರ್ ಇರ್ಬೋದು, ನಾಟ್ ಫಾಲೋಯಿಂಗ್ ದ ಕವನೆಂಟ್ ಇರ್ಬೋದು, ಲೋ ಸೆಲ್ಫ್ ಎಸ್ಟೀಮ್. ನಾನು ಇದನ್ನು ಆಗಲೇ ಹೇಳಿದ್ದೀನಿ. ಒಂದು ವ್ಯಕ್ತಿ ಒಳಗಡೆ ತನಗಿರುವಂಥ ಗೌರವ ಒಂದು ಕುಗ್ಗಿ ಹೋಗಿದ ರೀತಿಯಲ್ಲಿ, ಆತನು ಕುಗ್ಗಿ ಹೋದ ಅವಸ್ಥೆ ಅಥವಾ ಆಕೆಯು ಕುಗ್ಗಿ ಹೋದ ಅವಸ್ಥೆ. ಇದಕ್ಕೆ ನಾನು ಹೇಳಿದ್ದೀನಿ ಆಲ್ರೆಡಿ. ರೂಟ್ ಕಾಸ್ ಇಸ್ ರಿಜೆಕ್ಷನ್. ರಿಜೆಕ್ಟೆಡ್ ಪೀಪಲ್ ಏನು ಮಾಡಿರ್ತಾರೆ, ಅವರಿಗೆ ಯಾವಾಗಲೂ ತನ್ನ ಬಗ್ಗೆ ಒಂದು ಕೀಳು ಅರಿಮೆ ಇರುತ್ತೆ. ಆ ಕೀಳು ಅರಿಮೆ ಅವರನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಆಗಾಗ ಚುಚ್ಚಿ ತೋರಿಸ್ತಾ ಇರುತ್ತೆ. ನಿನ್ನ ಕೀಳು ಮಾಡ್ತಿದ್ದಾರೆ, ನಿನಗೆ ರೆಸ್ಪೆಕ್ಟ್ ಇಲ್ಲ. ಸೊ ಅದೇನಾಗೋಗುತ್ತೆ, ಆ ಕುಟುಂಬದಲ್ಲಿ ಅವರು ಸಂತೋಷ ಪಡಲಿಕ್ಕಾಗಲ್ಲ. ಅನ್ಫೇತ್ಫುಲ್ನೆಸ್ ಇನ್ ರಿಲೇಷನ್ಶಿಪ್ಪಲ್ಲಿ ಆ ಒಂದು ಕಾರಣವಾಗಿ ಮಾರ್ಪಡುತ್ತೆ. ಲ್ಯಾಕ್ ಆಫ್ ಲವ್ ಅನ್ನು ನೋಡ್ಬೋದು. ಪ್ರೀತಿ ಇಲ್ಲದೆ ಇರೋದು. ಆಬ್ವಿಯಸ್ಲಿ ಎಲ್ಲ ಸಂಬಂಧಗಳ ಕೊಂಡಿ ಅದೇನಾಗಿದೆ ಅಂದರೆ ಪ್ರೀತಿಯಾಗಿದೆ. ಈ ಪ್ರೀತಿ ಒಂದು ಕುಟುಂಬದಲ್ಲಿ ಎಲ್ಲರನ್ನ ಸೇರಿಸಿಡುವಂಥ ಒಂದು ಕೊಂಡಿ. ಇದೇ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಕುಟುಂಬ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದು ಮಾತ್ರ ಅಲ್ಲದೆ ಲೋ ಕಮಿಟ್ಮೆಂಟ್. ತಾನು ತೆಗೆದುಕೊಂಡ ಒಡಂಬಡಿಕೆಗೆ ಏನು ಸರಿಯಾದ ರೀತಿಯಲ್ಲಿ ಕಮಿಟ್ಮೆಂಟ್ ಇಲ್ಲದೆ ಇರುವುದು ಮತ್ತು ವೆರೈಟೀಸನ್ನು ಆಶಿಸುವುದು. ಏನು ಒಂದೇ ರೀತಿ ಒಂದೇ ಫ್ಯಾಮಿಲಿ, ಒಂದು ಮನೆಗೆ ಬರೋದು, ಅದೇ ಗೋಳು, ಇದೆಲ್ಲ ನನಗೆ ಬೇರೆ ಬೇಕು ಎಂಬುದಾಗಿ ಆಸೆಯಿಂದ ತಿರುಗುವಂಥ ಒಂದು ಮನೋಭಾವನೆ ಇರೋರು ಮನೆಯಲ್ಲಿ ಅನ್ಫೇತ್ಫುಲ್ ಆಗಿರ್ತಾರೆ. ಸೆಕ್ಷುವಲ್ ಡಿಸೈರ್ಸ್, ಒಂದು ಪಾರ್ಟ್ನರಿಂದ, ದೇವರು ಇಡಲ್ಪಟ್ಟಂತಹ ಪಾರ್ಟ್ನರಿಂದ ಲೈಂಗಿಕ ಸುಖವನ್ನು ಅನುಭವಿಸದೆ ಬೇರೆ ಕಡೆಗೆ ತಿರುಗುವಂಥ ಅವಸ್ಥೆ, ಅದು ಕೂಡ ಬಲವಾದ ಒಂದು ಅನ್ಫೇತ್ಫುಲ್ನೆಸ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಸಂಬಂಧಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಬರದಿರೋದು. ಲ್ಯಾಕ್ ಆಫ್ ಎಮೋಷನಲ್ ಕನೆಕ್ಷನ್ ಎಂಬುದಾಗಿ ಹೇಳ್ತೇವೆ. ಭಾವನೆಗಳಿಂದ ಕನೆಕ್ಟ್ ಆಗೋದಿಲ್ಲ. ತನ್ನ ಸುಖವನ್ನೇ ಸೆಲ್ಫಿಶ್ ಆಗಿ ತನ್ನ ಕಾರ್ಯಗಳನ್ನು ತಾನು ನೋಡ್ಕೊಳ್ಳೋದು, ಇನ್ನೊಬ್ಬರ ಒಂದು ಭಾವನೆಗೆ ಸ್ಪಂದಿಸದೇ ಇರೋದು. ಹೀಗೆ ನಾನು ಹೇಳ್ತಾ ಹೋದರೆ ಅನೇಕ ಕಾರಣಗಳು ಈ ಅನ್ಫೇತ್ಫುಲ್ನೆಸ್ಸಿಗೆ ಬರುತ್ತೆ. ಇನ್ನೊಂದು ಭಯ.
ನಾನು ಈಗ ಸತ್ಯವನ್ನು ಹೇಳಿದ್ರೆ ಸುಳ್ಳುಗಳನ್ನು ಹೇಳ್ಕೊಂಡು ಬರ್ತಾರೆ. ಸತ್ಯವನ್ನು ಹೇಳಿದ್ರೆ ಎಲ್ಲಿ ನನ್ನ ಅವರು ಕೋಪ ಮಾಡ್ಕೊಳ್ತಾರೋ, ಎಲ್ಲಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೋ ಎನ್ನುವಂಥ ಭಯ, ಆ ಫಿಯರಿಂದ ಇವರು ಏನು ಮಾಡ್ತಾರೆ, ಸುಳ್ಳುಗಳನ್ನ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಸುಳ್ಳುಗಳು ಅನ್ಫೇತ್ಫುಲ್ ಆಗಿರುತ್ತೆ. ಖಂಡಿತವಾಗ್ಲೂ ಹೇಳ್ತೇವೆ, ಲೈಯಿಂಗ್ ಈಸ್ ಅನ್ ಅನ್ಫೇತ್ಫುಲ್ನೆಸ್. ಸೊ ಯಾವತ್ತೇ ಆಗಲಿ ಸುಳ್ಳು ಬಹಳಷ್ಟು ದಿನ ನಿಲ್ಲೋದಿಲ್ಲ. ಒಂದು ದಿನ ಶಕ್ತವಾಗಿ ಈಚೆ ಬರುತ್ತೆ, ಅವತ್ತು ಭಯಂಕರ ಸ್ಫೋಟ ಆಗುತ್ತೆ. ಅವತ್ತಾಗುವಂಥ ಆಘಾತಕ್ಕೆ ನೀವೇ ಕಾರಣರಾಗಿರ್ತೀರ. ಹಾಗಾದರೆ ಪ್ರಿಯರೇ, ಅನ್ಫೇತ್ಫುಲ್ನೆಸ್ಗೆ ನಾನು ಅನೇಕ ಕಾರಣಗಳನ್ನ ಕೊಟ್ಟೆ. ನಾನು ಈ ಎಲ್ಲ ಕಾರಣಗಳಲ್ಲೂ 3 ಕಾರಣಗಳನ್ನು ಮೇಯ್ನಾಗಿ ಫೋಕಸ್ ಮಾಡಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಕುಟುಂಬಕ್ಕಾಗಿ ನೀವು ಹೆಚ್ಚಾಗಿ ಪ್ರಾರ್ಥಿಸಬೇಕಾಗಿದೆ. ಸೊ ನೋಡ್ರಿ, ನಮ್ಮ ಎಲ್ಲ ಪರಿಶ್ರಮದಿಂದಲೋ ನಮ್ಮ ಕಾರ್ಯಗಳಿಂದ ನಮ್ಮ ಕುಟುಂಬವನ್ನು ಜಯಿಸಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ನೋಹನ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಪಾಪವು ಹೆಚ್ಚಾಗಿ ಹರಿದಿದೆ. ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಮೊಬೈಲನ್ನು ಇಟ್ಕೊಂಡು ನಾವು ಎಲ್ಲಿ ಯಾರೊಂದಿಗೆ ಬೇಕಾದರೂ ಕನೆಕ್ಷನ್ ಇಟ್ಕೊಳ್ಬೋದು. ಆ ರೀತಿಯಾದ ಅವಸ್ಥೆಗಳಲ್ಲಿ ಜೀವಿಸ್ತಾ ಇದ್ದೇವೆ ನಾವು. ನಮ್ಮ ಕುಟುಂಬದಲ್ಲಿ ಬರುವ ಕಹಿಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು, ಸಿಟ್ಟುಗಳು, ಇವುಗಳು ನಮ್ಮನ್ನು ಬೇರೆ ಒಂದು ಕಡೆಗೆ ತಿರುಗಿಸಲಿಕ್ಕೆ ಬಹಳ ಒಂದು ವೇಗವಾಗಿ ಕಾರ್ಯ ಮಾಡುತ್ತೆ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ತಮ್ಮನ್ನು ತಿರುಗಿಸಿಕೊಳ್ತಾರೆ, ಕಮಿಟ್ಮೆಂಟಿಂದ ಹಿಂಚಾರಿ ಹೋಗ್ತಾರೆ. ನಾನು ನಿಮಗೆ ಹೇಳ್ತಾ ಇರುವಂಥ ಕಾರ್ಯ, ನಮ್ಮ ಕುಟುಂಬದಲ್ಲಿ ಫೇತ್ಫುಲ್ ಆಗಿರಬೇಕಂದ್ರೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಆ್ಯಸ್ ಎ ಹಸ್ಬೆಂಡ್ ಪ್ರಾರ್ಥನೆ ಮಾಡಬೇಕಾಗಿದ್ದು, ದೇವರೇ ನಾನು ನನ್ನ ಹೆಂಡತಿಗೂ ನಿನಗೂ ಫೇತ್ಫುಲ್ ಆಗಿರಬೇಕು. ಸೊ ಆ್ಯಸ್ ಎ ವೈಫ್ ನಮ್ಮ ಕಾರ್ಯ, ದೇವರೇ ನನ್ನ ಕೊಡಲ್ಪಟ್ಟ ಗಂಡನಿಗೂ ನಿನಗೂ ನಾನು ಫೇತ್ಫುಲ್ ಆಗಿರಬೇಕು. ಈ ಒಂದು ಪ್ರಾರ್ಥನೆಯನ್ನು ನಾವು ಬಿಡದೇ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ನಮಗೊಂದು ಕಾರ್ಯ ಗೊತ್ತಿದೆ, ನಮ್ಮ ಕೈಯಲ್ಲಿ ಆಗದೇ ಇರೋದನ್ನು ಮಾಡಿ ಮುಗಿಸೋದಕ್ಕೆ ನಾವು ಕೃಪೆ ಎಂಬುದಾಗಿ ಕರೀತೇವೆ. ಸೊ ಆ ಕೃಪೆ ನಮ್ಮನ್ನು ಬೆಳೆಸುವಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ನಾನು ಮೊದಲನೇ ಬಾರಿಗೆ ತೆಗೆದುಕೊಳ್ಳುವಂಥ ಒಂದು ಕಾರ್ಯ ಅದು ರಿಲೇಷನ್ಶಿಪ್ಪಲ್ಲಿ ಅನ್ಫೇತ್ಫುಲ್ನೆಸ್ ಆಗಿರೋದು. ಸೊ ಏನು ಹಾಗಂದರೆ ಏನು, ಸಂಬಂಧಗಳಲ್ಲಿ ನಂಬಿಗಸ್ತರಾಗಿ ಇಲ್ಲದೇ ಇರೋದು. ಏನಾಗಿದೆ ನಾವು ನೋಡ್ತೇವೆ, ಸುಖದಲ್ಲೂ ಕಷ್ಟದಲ್ಲೂ ದುಃಖದಲ್ಲೂ ನಾನು ಸಹಭಾಗಿಯಾಗಿರುತ್ತೇನೆ ಎಂದು ಒಡಂಬಡಿಕೆ ಮಾಡಿಕೊಂಡಿರ್ತೇವೆ. ಅದೇ ರೀತಿ ಹೆಣ್ಣು ತನ್ನ ಮನೆಯವರನ್ನೆಲ್ಲ ಬಿಟ್ಟು ತಾನು ಸಾಕಿದ ಬೆಳೆದಂತಹ, ತಾನು ಇದ್ದಂತಹ, ತನ್ನೊಂದಿಗೆ ಬೆಳೆದ ಅಣ್ಣ ತಮ್ಮಂದಿರನ್ನು, ತಂದೆ ತಾಯಿಗಳನ್ನು, ಪ್ರಿಯರಾದವರನ್ನೆಲ್ಲ ಬಿಟ್ಟು, ತನಗಿಷ್ಟವಾದ ಜಾಗವನ್ನು, ಮನೆಯನ್ನೆಲ್ಲ ಬಿಟ್ಟು ನಿಮ್ಮನ್ನು ಮಾತ್ರ ನಂಬಿ ನಿಮ್ಮೊಂದಿಗೆ ಬಾಳಲಿಕ್ಕೆ ಬಂದಿರ್ತಾರೆ. ಅವರಿಗೆ ಗೊತ್ತಿರುವ ಒಂದೇ ಒಂದು ಪ್ರಪಂಚ, ಅದು ಗಂಡ ಮತ್ತು ಮನೆ ಅಷ್ಟೇ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಇರೋದಿಲ್ಲ. ಸೊ ಇಲ್ಲಿ ಏನಾಗ್ತಿದೆ, ಸೊ ಇಲ್ಲಿ ಒಂದು ಎಮೋಷ್ನಲ್ ಬಾಂಡೇಜು ಬಹಳ ವೇಗವಾಗಿ ಕನೆಕ್ಟ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಅಗಲುವಿಕೆ ಅನ್ನೋದು ಬಹಳ ನೋವನ್ನು ತರುತ್ತೆ. ನಾವು ಅಗಲುವಿಕೆಯನ್ನು ಕುರಿತು ನಾವು ಮಾತನಾಡಲಿಕ್ಕೆ ಹೋದರೆ ಬಹಳಷ್ಟು ಇದೆ. ಏಕೆಂದರೆ ತಾನು ಹುಟ್ಟಿ ಬಂದಂಥ ಎಲ್ಲವನ್ನ ಬಿಟ್ಟು ಅಗಲಿ ತನ್ನ ಒಂದು ಪ್ರೀತಿಗಾಗಿ ಹಾತೊರೆದು ಬಂದಿರ್ತಾರೆ. ಮರುಭೂಮಿಯಲ್ಲಿ ನೀರು ಆಗಿ ಹೇಗೆ ಇರುತ್ತೋ ಆ ರೀತಿಯಾಗಿ ಹೆಣ್ಣಿನ ಅವಸ್ಥೆ ಇರುತ್ತೆ. ಸೊ ಅವಳು ಕೇಳೋದು ಇಷ್ಟೇ, ತನ್ನನ್ನು ಪ್ರೀತಿಸಬೇಕು, ತನ್ನ ಬಗ್ಗೆ ಕೇರ್ ಮಾಡಬೇಕು, ತನ್ನನ್ನು ನಂಬಬೇಕು ಎಂಬುದಾಗಿ. ಯಾವ ಹೆಣ್ಣೆ ಆಗಲಿ ತನ್ನನ್ನು ಸಂಶಯಿಸೋದಾದರೆ ಅವಳ ಆತ್ಮಾಭಿಮಾನ ಅವಳು ಹೊಡೆದು ಹೋಗುವಂಥದ್ದಾಗಿದೆ. ಅವಳು ಸಹಿಸಕ್ಕಾಗದೇ ಇರೋದು ಅಂತ ಹೇಳಿದ್ರೆ ಅವಳ ಮೇಲೆ ನಂಬದೇ ಇರುವಂಥ ಒಂದು ಕಾರ್ಯ. ಸೊ ಹಾಗಾದರೆ ನಾನು ಇವತ್ತು ಬ್ರದರ್ಸ್ಗಳಿಗೆ ಹೇಳ್ತಾ ಇದ್ದೇನೆ, ಬಹಳಷ್ಟು ನೀವು ಕೊಡುವಂಥದ್ದು ಸ್ಯಾರಿಯನ್ನು, ಗಿಫ್ಟನ್ನು, ಒಡವೆಯನ್ನು, ಹಣವನ್ನು ಅಲ್ಲ. ನಿಮ್ಮ ಹೃದಯದಲ್ಲಿ ನೀವು ಇಟ್ಟುಕೊಂಡಿರುವಂಥ, ದೊಡ್ಡದಾಗಿ ಶೇಖರಿಸಿ ಇಟ್ಕೊಂಡು ತೋರಿಸದೇ ಇರುವಂಥ ಆ ಪ್ರೀತಿಯನ್ನು ನೀವು ಧಾರಾಳವಾಗಿ ಸುರಿಸಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ನಿಮಗೆ ಕೊಡಲ್ಪಟ್ಟ ಹೆಂಡತಿಯನ್ನು ನೀವು ನಂಬೋದು, ನೀವು ಹೇಳ್ಬೋದು. ಅದೇ ರೀತಿಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಪುರುಷನೂ ಕೂಡ ಆತನು ತನ್ನ ಮನೆಯ ಆ ತಾಯಿಯನ್ನು ಬಿಟ್ಟು ನಿಮ್ಮೊಂದಿಗೆ ಆತನು ಅಂಟುಕೊಳ್ಳುತ್ತಾನೆ. ಒಂದು ಸ್ತ್ರೀಯನ್ನು ನೋಡಿ ಬೆಳೆದಂಥ ಸ್ತ್ರೀಯೊಂದಿಗೆ, ತಾಯಿಯೊಂದಿಗೆ ಮಮತೆಯ ಒಂದು ಕರದಲ್ಲಿ ಇದ್ದಂತಹ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಕೈಗೆ ಬರೋದು ನಿಮ್ಮನ್ನು ನಂಬಿ. ಆದುದರಿಂದ ಒಂದು ಕೇವಲ ಹಣಕ್ಕಾಗಿಯೋ ಕೇವಲ ಗಿಫ್ಟ್ಗಾಗಿಯೋ ಆತನನ್ನು ಮೋಸಗೊಳಿಸದಂತೆ ಆತನ ಮೇಲೆ ಬಹಳಷ್ಟು ಮಮತೆಯನ್ನು ತೋರಿಸಿ 2 ರೀತಿಯ ಪ್ರೀತಿಯನ್ನು ನೀವು ತೋರಿಸಬೇಕಾಗಿದೆ. ಒಂದು ಹೆಂಡತಿಯಾಗಿ, ಇನ್ನೊಂದು ತಾಯಿಯ ಪ್ರೀತಿ. ಈ 2ರಿಂದನೂ ನಿಮ್ಮ ಗಂಡನನ್ನು ನೀವು ಆಧರಿಸೋದಾದರೆ ಬಹಳಷ್ಟು ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಬಹಳಷ್ಟು ಗಟ್ಟಿಯಾಗಿ ಬೆಳೆಯುವಂಥದ್ದಾಗಿದೆ. ಸೊ ಇದರಲ್ಲಿ ನಂಬಬೇಕಾದ ಅನೇಕ ಕಾರ್ಯಗಳು, ಸುಳ್ಳುಗಳನ್ನು ಹೇಳೋದು, ಬಚ್ಚಿಡುವುದು, ಅನೇಕ ಕಾರ್ಯಗಳನ್ನು ರಹಸ್ಯವಾಗಿಡುವುದು, ಗಂಡನಿಗೆ ಗೊತ್ತಿಲ್ಲದೆ ಅನೇಕರು ಹಣದ ವ್ಯವಹಾರಗಳನ್ನು ಅಥವಾ ಬೇರೆ ಒಂದು ಕಾರ್ಯಗಳನ್ನು ಬಚ್ಚಿಡುವಂಥದ್ದು, ಮಕ್ಕಳ ವಿಷಯಗಳನ್ನು ಬಚ್ಚಿಡುವುದು, ಗಂಡನಿಗೆ ಏನು ತಿಳಿಸದೇ ಇರೋದು. ಎಷ್ಟು ದಿನ ಬಚ್ಚಿಡ್ಲಿಕ್ಕೆ ಸಾಧ್ಯ?
ಕಾರ್ಯ. ಪ್ರಿಯರೇ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಮ್ಮ ಕುಟುಂಬದ ಭರವಸೆ ಹೊಡೆಯುವುದು ಈ ಕಾರ್ಯಗಳೇ, ಸುಳ್ಳುಗಳು, ಬಚ್ಚಿಡುವಂಥದ್ದು ಈ ಕಾರ್ಯಗಳು. ಅದೇ ರೀತಿ ಹಸ್ಬೆಂಡ್ ಆದವರು ಕೂಡ ತನ್ನ ಸ್ಯಾಲ್ರಿ ಎಷ್ಟು, ತಾನು ಎಲ್ಲಿ ಹೋಗ್ತಿದ್ದೀನಿ, ಎಲ್ಲಿ ಬರ್ತಿದ್ದೀನಿ, ತಾನು ಯಾರೊಂದಿಗೆ ಮಾತನಾಡ್ತಿದ್ದೀನಿ, ತಾನು ಹೇಗೆ ಹಣವನ್ನು ವ್ಯವಹರಿಸ್ತಾ ಇದ್ದೇನೆ, ತಾನು ಹೇಗೆ ಯಾರೊಂದಿಗೆ ರಿಲೇಷನ್ಶಿಪ್ಪಲ್ಲಿದ್ದೇನೆ, ಇದು ಯಾವುದನ್ನು ಹೇಳದೆ, ಹೆಂಡತಿಯೊಂದಿಗೆ ಯಾವುದನ್ನು ಶೇರ್ ಮಾಡದೆ ಬಚ್ಚಿಡೋದು, ಸುಳ್ಳು ಹೇಳೋದು, ಇವುಗಳಿಂದ ಏನಾಗ್ತದೆ, ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಆದರೆ ಒಂದು ದಿನ ಬರುತ್ತೆ, ಎಲ್ಲದರ ಪರದೆಗಳು ಎತ್ತಲ್ಪಡುವ ದಿನ. ಆ ದಿನದಲ್ಲಿ ಮುರಿಯೋದು ನಿಮ್ಮ ಮನೆಯ ಒಂದು ಸ್ಟ್ರಾಂಗೆಸ್ಟ್ ಪಿಲ್ಲರ್ ಆದಂಥ ಟ್ರಸ್ಟ್ ಎನ್ನುವ ಪಿಲ್ಲರ್. ಅದು ಹೋಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತ್ತೆ ಅದನ್ನು ಕಟ್ಟಲಿಕ್ಕೋ ಮತ್ತೆ ಅದನ್ನು ರಿಸ್ಟೋರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದುದರಿಂದ ನನ್ನನ್ನು ಆಲಿಸ್ತಿರುವಂಥ ಪ್ರತಿಯೊಂದು ಕುಟುಂಬವೇ ನಿಮಗೆ ಗೊತ್ತಿರಬೇಕು, ನೀವು ಯಾರಾದರೂ ಗಂಡನಿಗಾಗಲಿ ಹೆಂಡತಿಗಾಗಲಿ ಗೊತ್ತಿಲ್ಲದೆ ಏನಾದರೂ ಒಂದನ್ನು ಮಾಡ್ತಿದ್ರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಅನ್ಫೇತ್ಫುಲ್ನೆಸ್ ಅದು ದೇವರು ಸ್ವಲ್ಪವೂ ಸಹಿಸೋದಿಲ್ಲ ಅದನ್ನು. ಆದುದರಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ದೇವರ ಮುಂದೆ ಕ್ಷಮೆಯನ್ನು ಕೇಳಿ, ಒಬ್ರಿಗೊಬ್ರು ನೀವು ಮಾತನಾಡ್ರಿ, ಸಮಯಗಳನ್ನ ನೋಡ್ರಿ, ನೀವು ಒಬ್ರಿಗೊಬ್ರು ಮಾತನಾಡ್ರಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರೀತಿಯ ಭಾಷೆಗಳು ಎಂಬುದಾಗಿ ಅನೇಕ ಸಂಚಿಕೆಗಳು ನಾವು ಆಲ್ರೆಡಿ ಮಾಡಿದ್ದೇವೆ. ನಮ್ಮ ಯೂಟ್ಯೂಬಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಪ್ರೀತಿಯ ಭಾಷೆಗಳಲ್ಲಿ ಯಾವುದು ನನ್ನ ಗಂಡನ ಅಥವಾ ಹೆಂಡತಿಯ ಪ್ರೀತಿಯ ಭಾಷೆ ಎಂದು ಕಂಡುಕೊಂಡು ನಿಮ್ಮ ಪ್ರೀತಿಯನ್ನು ಅವರ ಭಾಷೆಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ರಿ. ಖಂಡಿತವಾಗ್ಲೂ ನಿಮ್ಮಿಬ್ಬರ ರಿಲೇಷನ್ಶಿಪ್ಪು ಬಹಳಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ. ಮಕ್ಕಳ ಪ್ರೀತಿಯ ಭಾಷೆ ಯಾವುದು, ಆ ಭಾಷೆಯಲ್ಲೇ ನೀವು ಪ್ರೀತಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಒಳಗಡೆ ಒಂದು ದೊಡ್ಡದಾದಂತಹ ಒಂದು ಬಾಂಡನ್ನು ಅಥವಾ ಒಳ್ಳೆ ಒಂದು ಗಟ್ಟಿಯಾದ ಸಂಬಂಧಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯ. ಪ್ರಿಯರೇ, ಹಾಗಾದರೆ ಪ್ರಿಯ, ಎರಡನೇ ಕಾರ್ಯಕ್ಕೆ ನಾನು ಬರ್ತಾ ಇದ್ದೇನೆ. ಹಣದಲ್ಲಿ ಅನ್ಫೇತ್ಫುಲ್ ಆಗಿರೋದು ಬಹಳಷ್ಟು ಈ ದಿನಗಳಲ್ಲಿ ಇಬ್ಬರು ದುಡಿಯೋದ್ರಿಂದ ಇದು ಬಹಳಷ್ಟು ಹೆಚ್ಚಾಗಿ ನಾವು ಕಾಣುವಂಥ ವಿಷಯ. ನಾವು ಒಂದು ಪಾರದರ್ಶಕವಾದಂಥ ಜೀವಿತವನ್ನು ನಡೆಸಬೇಕು. ಗಂಡನಿಗೆ ಹೆಂಡತಿಗೆ ಗಂಡನು ಅಕೌಂಟೇಬಲ್ ಆಗಿರಬೇಕು. ತಾನು ಎಲ್ಲೆಲ್ಲಿ ಫೈನಾನ್ಸನ್ನು ಹೇಗೆಲ್ಲ ಹ್ಯಾಂಡ್ಲ್ ಮಾಡ್ತೇನೆ ಎಂಬುದನ್ನು ಗಂಡನು ವಿವರವಾಗಿ ಹೆಂಡತಿಯ ಬಳಿಯಲ್ಲಿ ಹೇಳಿರಬೇಕು. ಹೆಂಡತಿಯು ಕೂಡ ಹಣದ ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ನಾನು ನಿಮಗೆ ಹೇಳ್ತೇನೆ, ಒಂದನೇ ಶತ್ರು ಅದು ಬೇರೆ ಏನೂ ಅಲ್ಲ, ಲೈಂಗಿಕ ಪಾಪಗಳು. ಎರಡನೇದು ಹಣ. ಇವುಗಳಿದ್ದರೆ ಬಹಳಷ್ಟು, ಇವುಗಳಲ್ಲಿ ಪ್ರಾಬ್ಲಮ್ಗಳಿದ್ರೆ ಇದು ಬಹಳಷ್ಟು ಒಂದು ಕೆಡುಕನ್ನು ಕುಟುಂಬಕ್ಕೆ ಉಂಟು ಮಾಡಿ ಡೈವರ್ಸ್ ತನಕ ಹೋಗುವಂಥದ್ದಾಗಿದೆ. ಆದುದರಿಂದ ಹಣವನ್ನು ಸರಿಯಾಗಿ ನೀವು ಅದನ್ನು ವಿನಿಯೋಗಿಸಲು ಕಲ್ತ್ಕೊಳ್ರಿ. ಇಬ್ಬರು ಕೂತ್ಕೊಳ್ರಿ, ನಿಮ್ಮಲ್ಲಿ ಒಂದು ಬಜೆಟಿಂಗ್ ಇರಬೇಕು. ನಿಮ್ಮ ಕುಟುಂಬದಲ್ಲಿ ಎಷ್ಟು ಖರ್ಚಿದೆ, ಎಷ್ಟು ಉಳಿತಾಯ ಇದೆ, ಎಷ್ಟು ಆದಾಯ ಇದೆ, ನಾವೇನು ಮಾಡಬೇಕು, ಆ ಉಳಿತಾಯಕ್ಕೆ ಹಾಕುವ ಯೋಜನೆಗಳೇನು, ನಾವೇನು ಹೇಗೆಲ್ಲ ಮಾಡ್ಬೋದು ಎಂಬುದನ್ನು ಇಬ್ಬರೂ ಕೂತು ನೀವು ಮಾಡಬೇಕಾಗಿದೆ. ಒಬ್ಬರ ಕೈಯಲ್ಲಿ ಕೊಟ್ಟು ಹ್ಯಾಂಡ್ಲ್ ಮಾಡೋದಲ್ಲ. ನೀವು ಮೊದಲನೇದಾಗಿ ದಶಮ ಭಾಗವನ್ನು, ದೇವರ ಭಾಗವನ್ನು ಸಪ್ರೇಟ್ ಮಾಡಿದ ಮೇಲೆ ನಿಮ್ಮ ಕೈಯಲ್ಲಿ ಇರುವ ಹಣದಿಂದ ನೀವು ಹೇಗೆ ಕುಟುಂಬಗಳನ್ನು ವ್ಯವಹರಿಸೋದು ಅಂತ ಇಬ್ಬರು ಕುರಿತು ಮಾಡಬೇಕು. ಇದನ್ನು ನಾನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಹೇಳ್ತೇನೆ. ಒಬ್ಬರನ್ನ ನೀವು ಹೈಡ್ ಮಾಡಬೇಡ್ರಿ. ನನಗೆ ಬಹಳ ಒಂದು ವಿಚಿತ್ರ ಅನ್ನಿಸುವಂಥ ವಿಷಯವನ್ನು ನಾನು ಹೇಳ್ತೇನೆ. ಬ್ರದರ್ಸ್ಗಳು, ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡ್ರಿ. ನಾನು ಯಾವಾಗಲೂ ಹೇಳ್ತೇನೆ, ಡೋಂಟ್ ಬಿ ಎ ಸೂಪರ್ ಮ್ಯಾನ್, ಬಿ ಎ ನಾರ್ಮಲ್ ಮ್ಯಾನ್. ನಾವು ಸೂಪರ್ ಮ್ಯಾನ್ಗಳನ್ನ ನೋಡ್ತೇವೆ. ಸೂಪರ್ ಮ್ಯಾನ್ಗಳು ಏನು ಮಾಡ್ತಾರೆ ಅಂದರೆ, ತನ್ನ ಮನೆಯವರಿಗೆ ಗೊತ್ತಾಗಬಾರ್ದು, ತಾನೇನು ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾಗಬಾರ್ದು, ಅವನು ಎಲ್ಲವನ್ನು ಒದಗಿಸ್ತಾ ಇರ್ತಾನೆ. ಆದರೆ ಅವನು ಬೇರೆಯವರಿಗೆಲ್ಲ ನ್ಯಾಯವನ್ನು ಒದಗಿಸ್ತಾನೆ, ತನಗೆ ತಾನು ಅನ್ಯಾಯ ಮಾಡ್ಕೊಳ್ತಾ ಇರ್ತಾನೆ. ತಾನು ಹಾದು ಹೋಗುವ ಮುಳ್ಳಿನ ಆದಿಗಳು, ಪ್ರಯಾಸಗಳು ಯಾವುದು ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚುಮರೆ ಮಾಡ್ತಾನೆ. ಸೊ ನಾನೇ ನೋಡಿದ್ದೇನೆ, ನಮ್ಮಲ್ಲಿ ಕೆಲಸ ಮಾಡುವಂತಹವರು, ಅವರು ಗ್ರೂಪ್ ಡಿ ಆಗಿ ಕೆಲಸ ಮಾಡ್ತಾರೆ. ಅವರ ಮಗಳು ಒಳ್ಳೆಯದಾಗಿ ಓದಿಸಿದ್ದಾರೆ, ಆದರೆ ಅವರ ಮಗಳಿಗೆ ಹೇಳಲೇ ಇಲ್ಲ ಗ್ರೂಪ್ ಡಿ ಆಗಿ ಕೆಲಸ ಮಾಡ್ತೇನೆ ಅಂತ. ಯಾಕೆಂದರೆ ಅವ್ರು ಹೇಳೋದು ಇದೆ, ನನ್ನ ಮಗಳು ನನ್ನ ಬಗ್ಗೆ ಚೀಪಾಗಿ ತಿಳ್ಕೊಂಡ್ರೆ. ಸೊ ಇದೆಲ್ಲ ರಾಂಗ್ ಆಗಿರುವಂಥ ಕಾರ್ಯ. ದಯವಿಟ್ಟು ನಾನು ಹೇಳ್ತೇನೆ, ನಿಮ್ಮ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಯಾವುದನ್ನು ಮುಚ್ಚಿಡಬೇಡ್ರಿ. ನೀವು ಧೈರ್ಯವಾಗಿರ್ರಿ, ಕಾಮನ್ ಮ್ಯಾನ್ ಆಗಿರಲಿ, ಸಿಂಪಲ್ ಮ್ಯಾನ್ ಆಗಿರ್ರಿ. ದಾವೀದನ ತಗೊಳ್ರಿ, ಸತ್ಯವೇದದಲ್ಲಿ ನೋಡ್ತೇವೆ, ರಾಜನಾಗಿದ್ದರೂ ಕೂಡ ಆತನು ಆರ್ಡಿನರಿ ಮನುಷ್ಯನಾಗಿ, ಈಸಿ ಅವೈಲೇಬಿಲಿಟಿ ಇರುವ ಮನುಷ್ಯನಾಗಿದ್ದ. ಹಾಗಾದರೆ ನಾವು ಹೇಳೋದು, ನಾವು ಯಾವುದೇ ಪೋಸ್ಟಲ್ಲಿದ್ದರೂ ಕೂಡ ನಮ್ಮ ಹೆಂಡತಿ ಅಥವಾ ನಮ್ಮ ಕುಟುಂಬದವರಿಗೆ ನಾವು ಅವೈಲೇಬಲ್ ಆಗಿರಬೇಕು. ಅದೇ ಥರ ಯಾವ ಮುಚ್ಚುಮರೆ ಇಲ್ಲದೆ ತೆರೆದ ಮುಖವಾಗಿರಬೇಕು. ಹಣಕಾಸಿನ ವಿಷಯದಲ್ಲಾದರೂ ಸರಿ, ರಿಲೇಷನ್ಶಿಪ್ ವಿಷಯದಲ್ಲಿ, ನಿಮ್ಮ ಜಾಬಿನ ವಿಷಯ, ನಿಮ್ಮ ಯಾವುದೇ ವಿಷಯವಾದರೂ ಸರಿ, ನೀವು ಅದನ್ನು ಕೂತು ಫ್ಯಾಮಿಲಿ
ಟೈಮಲ್ಲಿ ತಂದು ಅದನ್ನು ಮುಂದೆ ಇಟ್ಟು ನೀವು ಪ್ರಾರ್ಥನೆಗಾಗಿ ಕೇಳೋದಾದರೆ ಖಂಡಿತವಾಗ್ಲೂ ಅವರು ನಿಮಗೆ ಸಹಕಾರಿಯಾಗಿರ್ತಾರೆ. ಯಾಕೆಂದರೆ ನಿಮಗಾಗಿ ಕೊಡಲ್ಪಟ್ಟಿದ್ದು ಸಹಪಾಠಿ ಅಥವಾ ಸಹಕಾರಿ, ಹೆಲ್ಪ್ ಮೇಟ್ ಆಗಿದೆ. ಸೊ ನಿಮ್ಮನ್ನು ಅದು ಚುಚ್ಚೋದಿಲ್ಲ, ಬಿಟ್ಟೋಗೋದಿಲ್ಲ, ಭಯಪಡಬೇಡ್ರಿ. ಸ್ಟಾರ್ಟಿಂಗಿಂದಲೇ ಈ ರೀತಿಯಾಗಿ ಪಳಗ್ರಿ. ನನಗೆ ಗೊತ್ತಿರೋ ಹಾಗೆ ಸ್ಟಾರ್ಟಿಂಗಲ್ಲಿ ಏನೂ ಹೇಳೋದಿಲ್ಲ, ತಲೆ ಮೇಲೆ ಇಟ್ಟು ಮೆರೆಸ್ತೀರಾ, ಎಲ್ಲವನ್ನು ತಂದು ಕೊಡ್ತೀರಾ, ಸಾಲಗಳನ್ನು ಮಾಡ್ತೀರಾ, ಹೇಳೋದಿಲ್ಲ. ಕೊನೆಗೆ 2, 3, 4 ವರ್ಷಗಳಾದಮೇಲೆ ಸಾಲ ಜಾಸ್ತಿ ಆದಾಗ ಒಂದು ದಿನ ನೀವು ಹೇಳಬೇಕಾಗುತ್ತೆ, ಅವತ್ತು ನಿನ್ನ ಹೆಂಡತಿ ನಿನ್ನವನ್ನು ಬಿಟ್ಟು ಹೋಗುವಂಥ ಅವಸ್ಥೆಗಳಿರುತ್ತೆ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಬ್ರದರ್ಸ್ಗಳು, ಡೋಂಟ್ ಬಿ ಎ ಸೂಪರ್ ಮ್ಯಾನ್, ಬಿ ಎ ನಾರ್ಮಲ್ ಮ್ಯಾನ್. ನೀವು ನಮ್ಮ ಸ್ತ್ರೀಯರಿಗೆ ಬೇಕಾಗಿದ್ದೊಂದು ನಾರ್ಮಲ್ ಮ್ಯಾನ್, ಸೂಪರ್ ಮ್ಯಾನ್ ಬೇಕಾಗಿಲ್ಲ. ಆದುದರಿಂದ ನೀವು ಓಪನ್ ಆಗಿರ್ರಿ, ಹಣದ ವ್ಯವಹಾರಗಳಲ್ಲಿ ಕ್ಲಿಯರ್ ಆಗಿರ್ರಿ, ಒಬ್ರಿಗೊಬ್ರು ಹಂಚ್ಕೊಳ್ರಿ. ಇವತ್ತು ನಾನು ಭಾಳ ಸಂತೋಷವುಳ್ಳವಳಾಗಿದ್ದೇನೆ. ನಮ್ಮ ಕುಟುಂಬದಲ್ಲಿ ನಾವು ಮಾಡುವ ಒಂದು ಕಾರ್ಯ, ನಾವು ಬಜೆಟ್ ಹಾಕ್ತೇವೆ, ಒಂದೊಂದು ತಿಂಗಳಿಗೂ ಬಜೆಟ್ ಹಾಕ್ತೇವೆ, ಇಬ್ಬರು ಕೂತು ಡಿಸ್ಕಸ್ ಮಾಡ್ತೇವೆ. ಎಲ್ಲೂ ಹಣವನ್ನು ಮಿಸ್ ಆಗಲಿಕ್ಕೋ, ತಪ್ಪಾದ ರೀತಿಯಲ್ಲಿ ಉಪಯೋಗಿಸ್ಲಿಕ್ಕೋ, ವೇಸ್ಟ್ ಆಗಲಿಕ್ಕೋ ಬಿಡದೆ ನಾವು ಒಂದು ನೀಟಾದ ರೀತಿಯಲ್ಲಿ ನಾವು ಪ್ಲ್ಯಾನಿಂಗನ್ನು ಮಾಡಿ ಇಬ್ಬರೂ ಕೂತು ಯಾವುದೇ ಹೈಡ್ ಆ್ಯಂಡ್ ಸೀಕ್ ಇಲ್ಲದೆ ನಾವು ನಡೆಸೋರಾಗಿದ್ದೇವೆ. ಆದ್ದರಿಂದ ನಮ್ಮ ಅನುಭವದಿಂದ ನಿಮ್ಗೆ ಹೇಳ್ತಾ ಇದ್ದೇವೆ, ಒಬ್ರಿಗೊಬ್ರು ಪಾರದರ್ಶಕತೆಯನ್ನು ಇಟ್ಕೊಳ್ರಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಸ್ವಲ್ಪ ಹೇಳಿ ನಾನು ನಿಲ್ಲಿಸ್ತಾ ಇದ್ದೇನೆ, ಅದಾಗಿದೆ ಅಡಲ್ಟ್ರಿ ಇನ್ ಮ್ಯಾರೇಜ್. ನಾವು ನೋಡ್ಬೋದು ವ್ಯಭಿಚಾರ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳು ದೇವರು ಹೆಚ್ಚಾಗಿ ವಿರೋಧಿಸುವಂಥ ಒಂದೇ ಒಂದು ಕಾರ್ಯ ಅಂದರೆ ಈ ವ್ಯಭಿಚಾರ ಆಗಿದೆ. ಹಾಗಾದರೆ ಪ್ರಿಯರೇ, ನಾವು ಇದನ್ನು ಬಿಬ್ಲಿಕಲ್ ಗ್ರೌಂಡಲ್ಲಿ ನೋಡೋಣ. ಸೊ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು, ಈ ಎಲ್ಲ ಅನ್ಫೇತ್ಫುಲ್ನೆಸ್ನಿಂದ ನಾವು ಹೇಗೆ ಹೊರಗಡೆ ಬರೋದು ಎಂಬುದಾಗಿ ನಾನು ಬರುವ ಸಂಚಿಕೆಯಲ್ಲಿ ಹೇಳೋಳಾಗಿದ್ದೇನೆ. ಸೊ ಸೆಕ್ಷುವಲ್ ಇಮ್ಮಾರಲಿಟಿ ಎಂಬುದಾಗಿ ಕೇಳ್ಬೋದು. ನಾವು ನೋಡೋದಾದರೆ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಆದರದ ಕಾರಣದಿಂದ ಅಲ್ಲದೆ ಯಾರು ಹೆಂಡತಿಯನ್ನು ಬಿಡುವ ಹಾಗಿಲ್ಲ. ಅಂದರೆ ವಿಚ್ಛೇದನಕ್ಕೆ ದೇವರು ಎದುರಾಗಿದ್ದರು. ಯಾವತ್ತು ಯೇಸು ತ್ಯಾಗಪತ್ರ ಅಂದರೆ ಡೈವರ್ಸನ್ನು ಸಪೋರ್ಟ್ ಮಾಡಿದ್ದೇ ಅಲ್ಲ. ಒಂದು ರೂಮಿನ ಒಳಗಡೆ ಇಬ್ಬರ ಗಂಡ ಹೆಂಡತಿಯನ್ನು ಹಾಕಿದರೆ ಬಾಗಿಲು ಮುಚ್ಚೇ ಇರಬೇಕು. ಸೊ ಅದನ್ನು ಓಪನ್ ಅಂತ ಹೇಳಿದ್ರೆ ಡೈವರ್ಸ್ ಅಂದರೆ ಬಾಗಿಲು ಬಿಚ್ಚು ಅವ್ರನ್ನ ಫ್ರೀಯಾಗಿ ಕಳಿಸೋದು. ಯೇಸು ಸ್ವಾಮಿ ಹೇಳಿದ್ರು, ಇಲ್ಲ, ಯಾವ ಕಾರಣಕ್ಕೂ ಇವರಿಬ್ಬರು ಬೇರೆ ಆಗಬಾರ್ದು. ಆದರೆ ಒಂದೇ ಒಂದು ಕಾರಣ, ಆದರದ ಕಾರಣ, ವ್ಯಭಿಚಾರದ ಕಾರಣದಿಂದ ನೀವು ಆ ಬಾಗಿಲನ್ನು ತೆರೆದು ಒಬ್ಬಳನ್ನ ಕಳಿಸ್ಬೋದು. ಹಾಗಾದರೆ ಯೋಚನೆ ಮಾಡಿರಿ, ಯೇಸು ಸ್ವಾಮಿ ಎಷ್ಟು ಈ ವ್ಯಭಿಚಾರವನ್ನು ಹೇಟ್ ಮಾಡ್ತಿದ್ರು. ಸೊ ಇದಾಗಿದೆ ಸೋಲ್ ಟು ಸೋಲ್ ಟೈ ಎಂಬುದಾಗಿ ಹೇಳ್ತೇವೆ, ಅಥವಾ ಬಾಡಿ ಶರೀರದಿಂದ ಮನಸ್ಸಿನಿಂದ ಮಾಡುವ ಒಂದು ಪಾಪ. ದೇವರು ಅವರಿಗಾಗಿ ಕೊಡಲ್ಪಟ್ಟ ಒಂದು ಸ್ತ್ರೀ ಅಥವಾ ಪುರುಷ ಇದ್ದಾಗ, ಜೀವಂತವಾಗಿದ್ದಾಗ, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕದ್ದು ಮುಚ್ಚಿ ಬೇರೆಯೊಬ್ಬರೊಂದಿಗೆ ವಾಲಂಟ್ರಿಯಾಗಿ ಅವರ ಇಷ್ಟ ಪ್ರಕಾರವಾಗಿ ಫೋನುಗಳ ಮೂಲಕವೋ ವಾಟ್ಸಪ್ಗಳ ಮೂಲಕವೋ ಶಾರೀರಿಕವಾಗಿಯೋ ಮಾತುಗಳ ಮುಖಾಂತರವೋ ಸಂಬಂಧಗಳನ್ನು ಇಟ್ಕೊಂಡ್ರೆ ಆಲ್ ಟುಗೆದರ್ ಕಮ್ಸ್ ಅಂಡರ್ ವ್ಯಭಿಚಾರ. ಇದನ್ನು ಪೂರ್ತಿಯಾಗಿ ವ್ಯಭಿಚಾರ ಎಂಬುದಾಗಿ ಕರೆಯುತ್ತೇವೆ. ಈ ವ್ಯಭಿಚಾರ ಅನ್ನೋದು ಇಟ್ಸ್ ಎ ಸ್ಪಿರಿಟ್ ಆಗಿದೆ. ಸೊ ಇದನ್ನು ಬಹಳ ನಾವು ಡೀಪ್ ಆಗಿ ಕಲಿಯುವಂಥ ಕಾರ್ಯ. ಸತ್ಯವೇದ ಬಹಳವಾಗಿ ಖಂಡಿಸುವಂಥ ಒಂದು ಕಾರ್ಯವಾಗಿದೆ ವ್ಯಭಿಚಾರ ಮಾಡುವವನು. ನಾವು ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಓದ್ತೇವೆ, ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 32ನೇ ವಾಕ್ಯ. ವ್ಯಭಿಚಾರಿಯೋ ಕೇವಲ ಬುದ್ಧಿಶೂನ್ಯನೋ, ಇಂಥ ಕಾರ್ಯವನ್ನು ಮಾಡುವವನೋ ತನ್ನನ್ನೇ ನಾಶಪಡಿಸಿಕೊಳ್ಳುವನು. ನಾವು ನೋಡ್ತಾ ಇದ್ದೇವೆ, ವ್ಯಭಿಚಾರ ಮಾಡುವುದರಿಂದ ಆ ವ್ಯಕ್ತಿ ಅವನು ನಾಶ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ನೋಡ್ತೇವೆ. ಅದೇ ರೀತಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 4ನೇ ವಾಕ್ಯ, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು, ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯವನ್ನು ತೀರಿಸುವನೆಂದು ತಿಳಿದುಕೊಳ್ಳಿರಿ. ನಾವು ನೋಡುವಂಥ ಕಾರ್ಯ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಗಂಡ ಹೆಂಡರ ಸಂಬಂಧ ನಿಷ್ಕಪಟವಾಗಿರಬೇಕು. ಅವರಲ್ಲಿ ಯಾವುದೇ ಮುಚ್ಚುಮರೆಗಳು, ಬೇರೆ ಒಂದು ಸಂಬಂಧಗಳು ಇರಬಾರದು. ಒಂದು ವೇಳೆ ಆ ರೀತಿಯಾದಂಥ ಕಾರ್ಯಗಳಿದ್ದರೆ ದೇವರು ಮುಯ್ಯನ್ನು ತೀರಿಸುವೆನು, ಅವರಿಗೆ ದೇವರು ಶಿಕ್ಷೆಯನ್ನು ಕೊಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ಬರುವ ಸಂಚಿಕೆಯಲ್ಲಿ ನಾವು ಮದುವೆಯಲ್ಲಿ ಬರುವಂತಹ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳು ಅಥವಾ ಕುಟುಂಬದಲ್ಲಿ ಬರುವಂತಹ ಈ ರೀತಿಯಾದ ತಪ್ಪಾದ ಸಂಬಂಧಗಳು ಯಾಕೆ ಬರುತ್ತೆ,
ಯಾವ ರೀತಿಯಲ್ಲಿ ಬರುತ್ತೆ, ಇದರ ಹಿಂದೆ ಕಾರಣಗಳೇನು ಮತ್ತು ಇದರಿಂದ ಹೇಗೆ ಹೊರಬರಬಹುದು ಎಂಬುದರ ಕುರಿತು ನಾನು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಅದೇ ರೀತಿಯಾಗಿ ಹೋಲ್ ಟುಗೆದರ್ ಅನ್ಫೇತ್ಫುಲ್ಲಾಗಿ ನಿಮಗೆ ಯಾರಾದರೂ ಹಸ್ಬೆಂಡ್ಗಳಿದ್ದರೆ, ಅನ್ಫೇತ್ಫುಲ್ಲಾಗಿ ಯಾರಾದರೂ ವೈಫ್ಗಳಿದ್ದರೆ ದಯವಿಟ್ಟು ಅವರನ್ನು ನೀವು ಪ್ರಾರ್ಥನೆಯಲ್ಲಿ ಮುಂದೆ ಇಡ್ರಿ. ಅವರನ್ನು ನಿಮ್ಮ ಬಾಯಿಂದ ನೀವು ಹ್ಯಾಂಡ್ಲು ಮಾಡಬೇಡ್ರಿ, ನಿಮ್ಮ ಕೈಯಿಂದ ಆಗೋದಿಲ್ಲ. ನೀವು ಹ್ಯಾಂಡ್ಲು ಮಾಡಿದ್ರೆ ಚಿಕ್ಕ ಗಾಯವನ್ನು ಕೆರೆದುಕೊಂಡಂಗೆ ದೊಡ್ಡದಾಗುತ್ತಾ ಬರುತ್ತೆ, ಅಲ್ಸರ್ ಆಗುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಆ ರೀತಿಯಾಗಿ ನಿಮ್ಮ ಮನೆಗಳಲ್ಲಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನೀವು ಆ ವ್ಯಕ್ತಿಯನ್ನು ತಂದು ಯೇಸುವಿನ ಬಳಿಗೆ ಕೊಟ್ಟು ಪ್ರಾರ್ಥನೆ ಮಾಡಿರಿ. ಬರುವ ಸಂಚಿಕೆಯಲ್ಲಿ ಇದರ ವಿಷಯವನ್ನು ಕುರಿತು ಇನ್ನೂ ಹೆಚ್ಚಾಗಿ ಗಮನಿಸೋಣ. ಅಲ್ಲಿವರೆಗೂ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೊಸ ಸಂಚಿಕೆಯೊಂದಿಗೆ ಬರುವ ವಾರ ನಿಮಗೆ ಸಿಗ್ತೇನೆ. ಹಾಗೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕಳಿಸ್ರಿ. ಹಾಗೆ ನಿಮ್ಮ ಎಲ್ಲರ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕೆಳಗೆ ಕಾಣುವ ನಂಬರಿಗೆ ತಿಳಿಸ್ರಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು.